ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಬಕಾಸುರ ವಧೆ ಎಂಬ ಪದ್ಯಪಾಠವನ್ನು ನೋಡೋಣ. ಇದನ್ನು ಬರೆದವರು ಕುಮಾರವ್ಯಾಸ. ಮೊದಲನೆಯ ಪದ್ಯ ಹೀಗಿದೆ: ಪೌರ ಜನವ ಐತರಲು ಬಂಡಿಯನ್ ಊರ ಹೊರಹೊಂಡಿಸಿದನು. ಎಲ್ಲರೂ ದೂರದಲ್ಲಿ ಇರಿ, ಸಾವವನೆ ತಾ ಸಾಕು ದೈತ್ಯನಲಿ. ಸಾರಿ ನೀವು ಎಂದೆನುತ ಹೂಡಿದ ಹೋರಿಗಳ ಹೊಯ್ದು ಅಬ್ಬರಿಸಿ ರಣಧೀರ ಮಾರುತಿ ಮಿಕ್ಕು ಹರಸಿದನು ಅಸುರನು ಇದ್ದ ಎಡೆಗೆ. ವಿದ್ಯಾರ್ಥಿಗಳೇ, ಇದು ಮಧ್ಯಗನ್ನಡದ ಪದ್ಯ. ಹಾಗಾಗಿ ಇದನ್ನು ಮೊದಲು ನಾವು ಬಿಡಿಸಿ ಓದಬೇಕು. ಓದುವುದನ್ನು ನಾನು ಇಲ್ಲಿ ಹೇಳಿಕೊಡುತ್ತಿದ್ದೇನೆ, ಗಮನಿಸಿ. ಪೌರ ಜನವು, ಆ ಪದವನ್ನು ವೈ ಪದವನ್ನು ಬಿಡಿಸಬೇಕು. ಐ ಸ್ವರ ಬರುತ್ತದೆ, ಅದನ್ನು ಕೂಡಿಸಿದಾಗ ಐತರಲು. ಈ ರೀತಿ ಪ್ರತಿಯೊಂದು ಅಕ್ಷರಗಳನ್ನು ನಾವು ಬಿಡಿಸಬೇಕು. ನಾನು ಕೆಂಪು ಇಂಕಿನಿಂದ ಗುರುತು ಮಾಡಿದಂಥ ಅಕ್ಷರಗಳನ್ನು ನಾವು ಬಿಡಿಸಬೇಕು ಮತ್ತು ಬಿಡಿಸಿ ಬರೆದದ್ದನ್ನು ನಾನು ಮುಂದಿನ ಫೋಟೋದಲ್ಲಿ ತೋರಿಸುತ್ತಿದ್ದೇನೆ, ಗಮನಿಸಿ. ಎಲ್ಲಿ ಅಧಿಕ ಹಾಕಿದೆ ಆ ಪದವನ್ನು ನಾವು ಬಿಡಿಸಬೇಕು. ಇನ್ನು ಅರ್ಥವನ್ನು ನೋಡುತ್ತಾ ಹೋಗೋಣ. ಪೌರ ಜನವು ಐತರಲು ಅಂದರೆ ಊರಿನ ಜನರು ಬಂದು ಸೇರಲು ಬಂಡಿಯನ್ ಊರ ಹೊರಹೊಂಡಿಸಿದನು. ಭೀಮ ಬಂಡಿಯನ್ನು ಊರಿನ ಹೊರಗಡೆ ತೆಗೆದುಕೊಂಡು ಬಂದನು ಎಂದು ಅರ್ಥ ಕೊಡುತ್ತದೆ. ಎಲ್ಲರೂ ದೂರದಲ್ಲಿ ಇರಿ, ಸಾವವನೆ ಸಾಕು ತಾ ದೈತ್ಯನಲಿ. ಭೀಮ ಬಕಾಸುರನ ರಾಕ್ಷಸನ ಬಳಿ ಆಹಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ. ಹಾಗಾಗಿ ಜನರು ಅವನನ್ನು ಬೀಳ್ಕೊಡಲು ಬಂದಿದ್ದಾರೆ. ಹಾಗಾಗಿ ಊರಿನ ಹೊರಗೂ ಸಹ ಬಂದಾಗ ಹೇಳುತ್ತಾನೆ, ಸಾಯಲು ಹೋಗುತ್ತಿರುವವನು ತಾನು ಮಾತ್ರ. ಹಾಗಾಗಿ ನೀವು ಮರಳಿ ಮನೆಗೆ ಹೋಗಿ. ದೈತ್ಯ ಅಂದರೆ ರಾಕ್ಷಸ. ದೈತ್ಯನಲ್ಲಿ ನಾನು ಒಬ್ಬನೇ ಹೋಗುತ್ತೇನೆ, ನೀವು ಬರಬೇಡಿ ಎಂದು ಹೇಳುತ್ತಾರೆ. ಸಾರಿ ಅಂದರೆ ನೀವು ಮನೆಗೆ ಹೋಗಿ ಎಂದು ಅರ್ಥವನ್ನು ಕೊಡುತ್ತದೆ. ಹೂಡಿದ ಹೋರಿಗಳ ಹೊಯ್ದು ಅಬ್ಬರಿಸಿ ರಣಧೀರ ಮಾರುತಿ ಮಿಕ್ಕು ಹರಸಿದನು ಅಸುರನು ಇದ್ದೆಡೆಗೆ. ಅಂದರೆ ಏನು ಬಂಡಿಗೆ ಕಟ್ಟಿದಂಥ ಹೋರಿಗಳಿದ್ದವು, ಅಂದರೆ ಎತ್ತುಗಳಿದ್ದವು, ಅವುಗಳನ್ನು ಹೊಯ್ದು ಅಂದರೆ ಬಡಿದನು. ಬಾರಕೋಲಿನಿಂದ ಚೆನ್ನಾಗಿ ಬಡಿದು ಅಬ್ಬರಿಸಿದನು. ಹಲೆ ಹಲೆ ಎಂದು ಜೋರಾಗಿ ಬಾಯಿ ಮಾಡಿದನು. ಬಾಯಿ ಮಾಡಿ ರಣಧೀರ, ರಣ ಅಂದರೆ ಯುದ್ಧ, ಧೀರ ಅಂದರೆ ಶಕ್ತಿಶಾಲಿ, ರಣಧೀರ ಯುದ್ಧವೀರನಾದಂತಹ ಭೀಮ ಏನೋ ಜೋರಾಗಿ ಎತ್ತುಗಳನ್ನು ವಾಯುವೇಗದಲ್ಲಿ ರಾಕ್ಷಸನು ಇದ್ದ ಕಡೆಗೆ ತೆಗೆದುಕೊಂಡು ಹೊರಟನು. ಎಡೆ ಅಂದರೆ ಎರಡು ಅರ್ಥ ಕೊಡುತ್ತದೆ, ಒಂದು ಸ್ಥಳ, ಮತ್ತೊಂದು ನೈವೇದ್ಯ. ಇಲ್ಲಿ ಸ್ಥಳ ಅಂದರೆ ರಾಕ್ಷಸನು ಎಲ್ಲಿ ಇದ್ದನು, ಕಾಡಿನಲ್ಲಿ, ಅಲ್ಲಿಗೆ ಹೋಗಲು ಭೀಮ ಬಂಡಿಯನ್ನು ಜೋರಾಗಿ ತೆಗೆದುಕೊಂಡು ಹೊರಟನು ಎಂಬ ಅರ್ಥವನ್ನು ಕೊಡುತ್ತದೆ. ಮುಂದಿನ ಫೋಟೋದಲ್ಲಿ ಪದಗಳ ಅರ್ಥಗಳು ಬರ್ತವೆ, ಅವುಗಳನ್ನು ಸಹ ಅಧ್ಯಯನ ಮಾಡಿ, ಚೆನ್ನಾಗಿ ಅಧ್ಯಯನ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪದ್ಯ. ಧನ್ಯವಾದಗಳು.